ತನುಷ್ ಅವರೇ, ದರ್ಶನ್ ಅಂತ ಬಂದಾಗ ಅದು ಅದು ನೆಗೆಟಿವ್ ಆಗಲಿ ಅಥವಾ ಪಾಸಿಟಿವ್ ಆಗಲಿ ಅವರ ವಿಚಾರಗಳು ಏನೇ ಇದ್ರೂ ಕೂಡ ಪ್ರತಿಯೊಬ್ಬರು ಕೂಡ ನೋಡ್ತಾರೆ. ಕರ್ನಾಟಕ ಅಷ್ಟೇ ಅಲ್ಲ, ಹೊರ ಭಾಗಗಳಲ್ಲೂ ಕೂಡ ಅವ್ರ ವಿಷಯ ಏನು ಅಂತ ಏನೇ ಬಂದರೂ ಕೂಡ ನೋಡ್ತಾರೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಅಭಿಮಾನಿ ಬಳಗವನ್ನು ಅವರು ಇವತ್ತಿಗೂ ಕೂಡ ಹೊಂದಿದ್ದಾರೆ. ಸೊ ಈ ವ್ಯಕ್ತಿಯ ಸ್ಟೋರಿಯನ್ನು ಇಟ್ಕೊಂಡು ನಾವು ಹಣ ಮಾಡಬಹುದು ಅಂತ ಹೇಳಿ ಈ ಸಿನಿಮಾನ ಮಾಡಿದ್ರ ಹೆಂಗೆ ಅಂತ ಹೇಳಿದೀವಿ. ಅಲ್ಲ, ಅದೇ ಸ್ಟೋರಿ ಮಾಡಿದೀವಿ ಅಂತ ನಾನು ಇವಾಗ ಹೇಳಕ್ಕಾಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅದನ್ನ ಎಂಡ್ ಆಫ್ ದ ಡೇ ಸಿನಿಮಾ ಥಿಯೇಟರ್ ಅಲ್ಲೇ ಕುತ್ಕೊಂಡ್ಬಂದು ನೋಡ್ಬೋದು. ಇಷ್ಟು ವಿವಾದ ಆಗಿದ್ದೆ ಇದೇ ರೀಸನ್ಗೋಸ್ಕರ, ಅದೇ ಸ್ಟೋರಿ ಅಂತ. ಅದನ್ನ ನಿಮ್ಗೆ ಎಲ್ಲಿ ಸಿಗುತ್ತೆ ಆನ್ಸರ್ ಅಂತ ಹೇಳಿದ್ರೆ ಇನ್ನು 4 ದಿನ ಇದೆ ಅಷ್ಟೇ, 4 ದಿನ 3 ದಿನ ಇದೆ ಅಷ್ಟೇ. 3 ದಿನ ಆದ್ಮೇಲೆ ಆನ್ಸರ್ ಸಿಕ್ಬಿಡುತ್ತೆ. ಇದಕ್ಕೆ ಯಾವ ತರ ಸಿನಿಮಾ ಏನು ಅಂತ ಹೇಳ್ಬಿಟ್ಟು ಸಿಗುತ್ತೆ ಆನ್ಸರ್. ನಾನ್ ಇವಾಗ ಏನು ಹೇಳಲ್ಲ ಅದ್ರ ಬಗ್ಗೆ. ಓಕೆ, ಕನ್ಫರ್ಮ್ ಆಗಿ ಇದು ದರ್ಶನ್ ಅವ್ರಿಗೆ ಸಂಬಂಧಪಟ್ಟಂತ ಸಿನಿಮಾ ಅಲ್ಲ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಾ. ಅಲ್ಲ, ನೀವು ನೋಡಿ ಸಿನಿಮಾ ಥಿಯೇಟರ್ ಕುತ್ಕೊಂಡು. ನಾವು ಇವಾಗಲೇ ಬಿಟ್ಕೊಡಲ್ಲ ಅಂತ. ಸರ್, ನಾನು ಈ ಕಮೆಂಟ್ ನೋಡ್ತಾ ಇದ್ದೆ, ಒಂದು ನಿಮ್ಮ ಟ್ರೈಲರ್ಗೆ ಬಂದಿರುವಂಥ ಟೀಸರಿಗೆ ಬಂದಿರುವಂಥ ಕಮೆಂಟು, ಈ ಮೂವಿ ಏನಾದರೂ ದರ್ಶನ್ ಅವರ ಬಗ್ಗೆ ಮಾಡಿದರೆ ಆ ಹೀರೋ ಮುಂದೆ ಫ್ಯೂಚರ್ ಹಾಳಾಗುತ್ತೆ. ಯಾಕಂದರೆ ಒಬ್ಬ ಹೀರೋನ ಬಗ್ಗೆ ಇನ್ನೊಬ್ಬ ಇಂಡಸ್ಟ್ರಿಯಲ್ಲಿ ನೆಗೆಟಿವ್ ಮಾಡೋದೇ ತಪ್ಪು ಮಾಡಿದರೆ ಅದು ಅಪರಾಧ. ನಾಳೆ ದರ್ಶನ್ ಅವರು ಬಂದು ಬೇರೆಯವರ ಬಗ್ಗೆ ಮೂವಿ ಮಾಡಿದರೆ ಹೇಳುವ ಮಾತಲ್ಲ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ಅಂದರೆ ನೀವೆಲ್ಲಾದ್ರೂ ಅವ್ರ ಬಗ್ಗೆ ಏನಾದ್ರು ಸಿನಿಮಾ ಮಾಡಿದ್ರೆ ಅವ್ರ ಅಭಿಮಾನಿಯ ಏನೋ ಗೊತ್ತಿಲ್ಲ, ನಾನು ಸ್ಕ್ರೀನ್ಶಾಟ್ ಹಿಡ್ಕೊಂಡು ನೋಡೋಣ, ನಿಮ್ಗೆ ಕೇಳೋಣ ಅಂತ ಹೇಳಿ. ಹೇಗೆ ಅನ್ಸುತ್ತೆ ಸರ್ ಈ ಕಮೆಂಟ್ ನೋಡಿದ್ರೆ? ಇವಾಗ ದರ್ಶನ್ ಸರ್ ಮೂವಿ ಇದು ಹಂಗೆ ಅನ್ಕೊಂಡು ಕೆಟ್ಟದಾಗಿ ಕೋಪ ಮಾಡ್ಕೊಂಡು ನನ್ನ ಬಗ್ಗೆ ಸಿನಿಮಾ ಥಿಯೇಟರ್ ಹೋಗ್ಬೋದು ಜನಗಳು. ಸ್ಟಾರ್ಟಿಂಗು ಹಂಗ್ ಮಾಡ್ಬೇಡ, ಹಿಂಗ್ ಮಾಡ್ಬೇಡ, ಸಿನಿಮಾ ನೋಡ್ಕೊಂಬರೋಣ, ಆಗಿದಾಗೋಗ್ಬಿಡ್ಲಿ, ಆಮೇಲೆ ಹಿಡ್ಕೋಣ, ಸಿಗೋಣ, ಹಂಗೆ. ಕೊನೆಗೆ ಆ ಕೋಪ ಮಾಡ್ಕೊಂಡು ಹೋಗಿರೋ ಆಡಿಯನ್ಸು ಬರ್ಬೇಕಾದ್ರೆ ಹತ್ಕೊಂಡ್ಬರ್ತಾರೆ ಸಿನಿಮಾ ನೋಡ್ಕೊಂಡು. ಅಂದ್ರೆ ಆ ಸಿನಿಮಾದಲ್ಲಿ ಆಗಿರೋ ಇನ್ಸಿಡೆಂಟು, ಆ ಘಟನೆಗಳೆಲ್ಲ ನೆನ್ಸ್ಕೊಂಡು ಹತ್ಕೊಂಡು ಬರ್ತಾರೆ. ಹಿಂಗ ಆಗ್ಬಾರ್ದಾಗಿತ್ತು, ಈ ತರ ಆಗೋಯ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕು, ಒಂದು ಎಂಡಿಗೆ ಒಂದು ಆನ್ಸರು ಎಲ್ಲ ತಗೊಂಡ್ ಬರ್ತಾರ ಅವ್ರು.